ಪ್ರಿಯ ವೀಕ್ಷಕರೇ ನಮಸ್ಕಾರ. ಇದು 7 ಡೇಸ್ ವಾಯ್ಸ್ ನ್ಯೂಸ್ ಪೇಪರ್ ಆ್ಯಂಡ್ ಯೂಟ್ಯೂಬ್ ಚಾನಲ್ ದಾವಣಗೆರೆ. ಸಮಗ್ರ ಸುದ್ದಿಗಳಿಗಾಗಿ ದಯವಿಟ್ಟು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ನಮಗೆ ಪ್ರೋತ್ಸಾಹ ನೀಡಿ. ಬಸ್ಸಿನ ಬಾನೆಟ್ ಮೇಲೆ ಬ್ಯಾಗ್ ಇಡಬೇಡಿ ಅಂತ ಹೇಳಿದ್ದಕ್ಕೆ ಡ್ರೈವರ್ ಜೊತೆ ಕಿರಿಕ್. ಬಸ್ ನಿಲ್ಲಿಸಿ ಸಾರ್ವಜನಿಕರ ಎದುರು ರಂಪಾಟ ಮಾಡಿದ್ದಾಳೆ ಮಹಿಳೆ. ದಾವಣಗೆರೆಯ ವಿನೋಬನಗರ 4th ಮೇನಲ್ಲಿ ಬಸ್ ನಿಲ್ಲಿಸಿ ಬಸ್ನಲ್ಲಿ ಪ್ಯಾಸೆಂಜರ್ಸ್ನೆಲ್ಲ ಕೆಳಗಿಳಿಸಿ ಬೇರೆ ಬಸ್ ಹತ್ತಿಸಿದ್ದಾನೆ ಡ್ರೈವರ್. ಈ ಸರ್ಕಾರದ ಉಚಿತ ಬಸ್ ಸೇವೆ ಸ್ತ್ರೀ ಶಕ್ತಿ ಯೋಜನೆ ಬಂದಿದ್ದು ಹೆಣ್ಣು ಮಕ್ಕಳು ಅವರವರೇ ಹೊಡೆದಾಡ್ತಾರೆ. ಯಾರು ಸಿಕ್ಕಿಲ್ಲ ಅಂದರೆ ಡ್ರೈವರ್ ಕಂಡಕ್ಟರ್ ಜೊತೆ ಹೊಡೆದಾಡ್ತಾರೆ. ನೋಡೋಕ್ಕೆ ಈ ಹೆಣ್ಮಕ್ಳು ಶ್ರೀಮಂತ ಕುಟುಂಬದವ್ರು ಇದ್ದರ ಥರ ಕಾಣ್ತಾರೆ, ಆದರೆ ವರ್ತನೆ ನೋಡಿದ್ರೆ ಅದಕ್ಕೆ ತದ್ವಿರುದ್ಧವಾಗಿದೆ. ಇರಲಿ ಬಿಡಿ, ಶ್ರೀಮಂತರು ಅಂದಾಕ್ಷಣ ಇದೇ ಥರ ಇರಬೇಕು ಅಂತ ಏನು ಕಾನೂನಿಲ್ಲ. ಕೊನೆಗೆ ಇವ್ರ ಕಡೆಯವ್ರಿಗೆ ಫೋನ್ ಮಾಡಿದ್ಮೇಲೆ ಕಾರ್ನಲ್ಲಿ ಬಂದು ಕರ್ಕೊಂಡು ಹೋದ್ರು. ಆ ಬಸ್ ಡ್ರೈವರ್ಗೂ ಕೇಳಾಯಿತು, ಏನಯ್ಯ ನಿನ್ನ ಸಮಸ್ಯೆ, ಬಸ್ಸನ್ನು ರಸ್ತೆಯಲ್ಲಿ ನಿಲ್ಲಿಸಿ ರಂಪಾಟ ಅಂತ. ಅದಕ್ಕೆ ಅವನೊಂಥರ ಉತ್ತರ ಕೊಡ್ತಾನೆ. ತದನಂತರ ಈ ಹೆಣ್ಮಕ್ಳಿಗೂ ಕೇಳಿದ್ವಿ, ಏನಮ್ಮ ಬಸ್ನಲ್ಲಿರೋರಲ್ಲ ನಿನಗೆ ಬೈತಾರಲ್ಲಮ್ಮ ಅಂತ. ಕೊನೆಗೆ 112 ಪೊಲೀಸ್ನವ್ರಿಗೆ ಕಾಲ್ ಮಾಡಿ ದಯವಿಟ್ಟು ಹೆಣ್ಮಕ್ಳು ಪೊಲೀಸ್ನವ್ರನ್ನ ಕಳಿಸಿ, ಈ ಹೆಣ್ಮಕ್ಳು ಇಲ್ಲೇ ಇದ್ದರೆ ಇನ್ನೊಂದಿಷ್ಟು ಜನ ಸೇರಿಸಿ ರಾಮಾಯಣ ಆಗುತ್ತೆ ಅಂತ ಪೊಲೀಸ್ನವ್ರಿಗೆ ಕರೆ ಮಾಡಿದ್ಮೇಲೆ ಪೊಲೀಸ್ನವ್ರು ಬಂದರು. ಇವ್ರ ಕಡೆಯವ್ರಿಗೆ ಫೋನ್ ಮಾಡಿದ್ರು, ಸರ್ ಅಲ್ಲೇ ಎಲ್ಲಾದರೂ ಬಗೆಹರಿಸಿ ಸರ್, ಸಾಕಾಗೋಗಿದೆ, ನಾವು ಯಾರೂ ಬರೋದಿಲ್ಲ ಅಂತ ಈ ಅಮ್ಮನ ಕಡೆಯವರು ಹೇಳಿದ್ರು. ಕೊನೆಗೆ ಈ ಅಮ್ಮ ಮತ್ತಾರಿಗೋ ಫೋನ್ ಮಾಡ್ತು. ಆತ ಬಂದು ಸಾರಿ ಕೇಳಿ ಕಾರಲ್ಲಿ ಕರ್ಕೊಂಡು ಹೋದ. ಮಾತಾಡ್ತೀನಿ ನೀವು ನಿಜ ಐತೆ ಮಾತಾಡ್ಬೇಕು. ನಂದೇನ್ ತಪ್ಪಾಗಿತ್ತು? ಅವಾಗ ಇವ್ರು ಹೇಳಿದ್ರೆ ನೀವು ಅವ್ರ ಮೇಲೆ ಚಿಲ್ಲರೆ ಕೊಡ್ರಿ ಸರ್, 70 56 ಬಸ್ ಏನಕ್ಕೆ ನಿಲ್ಸಿರ ರಸ್ತೆಯಲ್ಲಿ? ಸರ್ ಅವರು ಲೇಡೀಸ್ ಬಂದ್ರೆ ನಮ್ಮ ಗಾಡಿಗೆ ಬ್ಯಾಗು ಬಾನಟ್ ಮೇಲೆ ಇಟ್ರಿ, ಬಾನಟ್ ಮೇಲೆ ಇಡ್ಬೇಡಮ್ಮ, ಆ ಕಡೆ ತೆಗೆದು ಇಡ್ರಿ, ಪ್ಯಾನ ಚೀಲ ಇಲ್ಲಿ ಬಿದ್ದಿದ್ರೆ ಅದು ಬೀಳ್ತತಿ. ಅಕಸ್ಮಾತ್ ಏನಾದ್ರು ಮಿಸ್ಟಾಗಿ ಬಂದು ಪೆಡ್ಲ ಬ್ರೇಕ್ ಹತ್ರ ಬಿದ್ದರೆ ಸಮಸ್ಯೆ ಆಗ್ತದೆ ಅಂತ ನಾನು ತೆಗೆದು ಆ ಕಡೆ ಇಡ ಅಂತ ಹೇಳಿದ್ರೆ, ಅದಕ್ಕೆ ಏನು ಹಿಂಗೆ ಉಲ್ಟಾ ಸೀದಾ ಕೆಟ್ಟ ಶಬ್ದ ಹೆಂಗೆ ಬೇಕು ಮಾತಾಡ್ತಾನೆ. ನೀನು ಹೇಳ್ತೀನಿ, ನೌಕರಿ ತಗೋತೀನಿ, ನಿಮ್ಮ ಅಪ್ಪನ ಗಾಡಿ ಏನು ನನ್ನ ಗಾಡಿ, ನಾವು ಪ್ಯಾಸೆಂಜರ್, ನೀನು ಪುಕ್ಷೇಟಿ ಕರ್ಕೊಂಡು ಹೋಗಿ ನಾನೇ ಪ್ಯಾಸೆಂಜರ್ ಎಲ್ಲಿಂದ ಹತ್ತಿದ್ರು? ಇಲ್ಲಿ ಹಳೆ ಬಸ್ ಸ್ಟ್ಯಾಂಡಿಂದ ಹತ್ತಿದ್ರು. ಹಳೆ ಬಸ್ ಸ್ಟ್ಯಾಂಡ್ ದಾಟಿ ಇನ್ನು ಮುಂದೆ ಬಂದಿಲ್ಲ, ಇನ್ನು ಗಿಡ ಅದೇ ಹೇಳಿದ್ದು. ನೀನು ಹೇಳ್ತೀಯ ಅದು ನನ್ಗೆ ಗೊತ್ತಿದ್ದು, ನಿಮ್ಮ ಅಪ್ಪನ ಬಸ್ ಏನು ಎಲ್ಲರೂ ನಾವು ನೋಡ್ಬೇಕ್ರೆ. ಏನಾಯ್ತಮ್ಮ ಬಸ್ಸಲ್ಲಿ ಏನಾಯ್ತು? ಹತ್ತಿದೆ, ಇಲ್ಲಿ ಜನ ನಿಂತ್ಕೊಂಡ್ರು, ಇವ್ರು ಟಿಕೆಟ್ ಕೊಡ್ತಾರಲ್ಲ ಸರ್, ಅಲ್ಲಿ ಜನ ತುಂಬ ನಿಂತ್ಕೊಂಡ್ರು. ಇವ್ರು ಹತ್ತಾದಾಗ ಅಲ್ಲ ಟಿಕೆಟ್ ಕೊಡ್ತಾರಲ್ಲ ಸರ್, ಅಲ್ಲಿ ಹತ್ತಬೇಕಾದ್ರೆ ಜನ ಎಲ್ಲ ನಿಂತ್ಕೊಂಡ್ರು. ಅದಕ್ಕೆ ನಾನು ಏನು ಮಾಡಿದೆ, ಬ್ಯಾಗ್ ಅದ್ರ ಮ್ಯಾಗ್ ಇಟ್ಟೆ. ಅದಕ್ಕೆ ಗೇರ್ ಹತ್ರ ಇಟ್ಟಿಲ್ಲ ಸರ್, ನಾನು ತಪ್ಪಿದ್ರೆ ನಾನು ನೀವು ಹೆಂಗಾರು ಮಾಡಿದ್ರೆ ನಾವು ಹೊಡೆದು ನಾವು ಕೊಡ್ತೈತೆ ಬಂದ್ರಿ. ಅಲ್ಲಿ ಗೇರ್ ಹತ್ರ ಇಟ್ಟಿಲ್ಲ ಸರ್ ಮೇಡಮ್, ಈ ಕಡೆ ಇಟ್ಟಿದ್ದೀನಿ. ಈ ಕಡೆ ಇಟ್ಟಿದ ತಕ್ಷಣ ನಾನು ಜನ ಹೋಗಿದ ಮೇಲೆ ಬ್ಯಾಗ್ ತೊಗೊತೀನಿ ಅಂತಂದೆ. ಅದು ಅವ್ರು ಏನು ಅಂದಿಲ್ಲ, ಹಂಗೆ ಇಟ್ಟು ಆ ಕಡೆ ಕೂತ್ಕೊಂಡೆ ನಾನು ಮೇಡಮ್. ಕೂತ್ಕೊಂಡಿದ್ದ ತಕ್ಷಣ ಆಮೇಲೆ ಕೂತ್ಕೊಂಡಿದ್ದ ತಕ್ಷಣ ಜನ ಹೋದ್ರಲ್ಲ, ನಾನು ಬ್ಯಾಗ್ ತಗೋಬೇಕಂತ ಹೋದಾಗೆ ನಿನಗೆ ಗೊತ್ತಾಗಲ್ಲ ಏನಮ್ಮ ನೀನು ಬ್ಯಾಗ್ ಎಲ್ಲಿಟ್ಟಿ ಅಂತ. ಸರ್ ಮೇಡಮ್ ಆ ಗೇರಿಗೆ ಒಂದು ಸ್ವಲ್ಪ ಟಚ್ ಆಗಿದೆ, ನಾನು ದಿನ ಅಡ್ಡಾಡ್ತೀನಿ, ನಾನು ಮಾಡ್ತೀನಿ. ಗೇರ್ ಹತ್ರನ ಇಟ್ಟಿಲ್ಲ, ಈ ಕಡೆ ಇಟ್ಟಿದ್ದೀನಿ, ಅಲ್ಲಿ ಕುತ್ಕೊಂತ ಆ ಕಡೆ ಇಟ್ಟಿದ್ದೀನಿ. ನಿನಗೆ ಗೊತ್ತಾಗುತ್ತಲ್ಲಮ್ಮ, ನೀನು ಬಾಯಾಗಿನ ಹಲ್ಲು ಉಗಿಸ್ತಾನಮ್ಮ ಅಂತಂತಾರೆ. ಫಸ್ಟ್ ಕೇಳ್ರಿ ಮೇಡಮ್, ಈ ಯಾವ ಕೈಯಾಗ ಬ್ಯಾಟ್ರಿ ಇತ್ತಲ್ಲ, ಈ ಬ್ಯಾಟ್ರಿ ನೀನು ತಗೊಂಡು ನಿನ್ನ ಮಕ್ಕದ ಮೇಲೆ ಬಿಸಾಕ್ತೇನೆ ಮಾತಾಡ್ತಾನೆ. ಆಯ್ತು ಹೇಳಿ. ಈಗ ಬಸ್ ನಿಲ್ಸಿರೋದು ನೀವಾ? ಬಸ್ ನಿಲ್ಸಿರೋದು ನೀವಾ? ನಾನು ದೇವರೇ ನಿಲ್ಸಿಲ್ಲ. ನಾನು ಮತ್ತು ಅವ್ರು ಅಲ್ಲೆಲ್ಲ ಸಂಧ್ಯಾ ತಗೊಂಡು ಹೋಗ್ತಾ ಇದ್ದಾರೆ ಸರ್ ಮೇಡಮ್, ಅದಕ್ಕೆ ನೀವು ಯಾರು ಕರಿತೀರಿ ಕರೀರಿ, ನಾನು ಇಲ್ಲಿ ನಿಂತ್ಕೊತೀನಿ ಅಂತಂದೆ.
ಎಲ್ಲರಿಗೂ ಹೇಳ್ಸಿದ್ರು ಅವರು, ನಾನು ಹೇಳ್ಸಿಲ್ಲ. ಈಗ ವಿಡಿಯೋ ತೋರಿಸಿದ್ರು, ವಿಡಿಯೋದಲ್ಲಿ ರೆಕಾರ್ಡಿಂಗ್ ಆಗಿದೆ. ನಾನು ಅಲ್ಲಿ ಇರ್ತಕ್ಕಂಥ ಪ್ಯಾಸೆಂಜರ್ಸ್ ಹೆಣ್ಮಕ್ಳೆಲ್ಲ ನಿಮಗೆ ಜೋರ್ ಮಾಡ್ತಾರಲ್ಲ, ಯಾಕೆ? ಮತ್ತೆ ಅವ್ರು ಇದು ಮಾಡ್ತಿದ್ದಾರೆ ಸರ್, ಅವರು ಡ್ರೈವರಿಗೆ ಜೋರ್ ಮಾಡ್ತಿಲ್ಲ ಯಾರು ಹೆಣ್ಮಕ್ಳು? ಅವರಿಗೆ ಎಲ್ಲ ಹೆಣ್ಮಕ್ಳು ನಿಮಗೆ ನಿಮಗೆ ಬೈತಾ ಇದ್ದಾರೆ. ಅರ್ಜೆಂಟ್ ಇದೆ ಅವ್ರಿಗೆ ಹೋಗಕ್ಕೆ, ಅವರಿಗೆ ಅವ್ರ ಅಲ್ಲ, ಪೇಷಂಟ್. ಹೆಣ್ಮಕ್ಳು ನಿಮಗೆ ಆತರ ಅವ್ರ ಭಾಷೆ ಮಾತಾಡಿದಾಗ ಹೆಣ್ಮಕ್ಳು ನಿಮಗೆ ಸಪೋರ್ಟ್ ಕೊಡ್ತಾರೆ ಸಹಜವಾಗಿ. ಫಸ್ಟ್ ನಾನು ವಿಡಿಯೋ ಅಲ್ಲ ಮಾಡ್ಕೊಂಡು ಮೇಡಮ್, ನಾನು ಹೇಳೋದು ಕೇಳಿ. ಹೆಣ್ಮಕ್ಳಿಗೆ ಅವರು ಅಗೌರವವಾಗಿ ಮಾತಾಡಿದಾಗ ಎಲ್ಲ ಹೆಣ್ಮಕ್ಳು ಅವ್ರನ್ನ ಅಪೋಸ್ ಮಾಡ್ತಾರೆ. ನಿಮ್ಮನ್ನ ಯಾಕೆ ಅಪೋಸ್ ಮಾಡಿದ್ರು ಅಂತ ನಾನು ಕೇಳ್ತಾ ಇರೋದು. ಅವ್ರೇನಂತಾರೆ, ನೀನ್ ಮಾತಾಡಿದ್ರೆ ಬಸ್ ನಿಲ್ಲಿಸ್ತಾರೆ, ಅದಕ್ಕೆ ಅವ್ರು ನನಗೆ ಭಯ ಆಗ್ತಿದ್ರು. ನೀನ್ ಸುಮ್ಮನೆ